ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾನಸ್ ಪ್ರಪಂಚ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ದಿನದಲ್ಲಿ ಏನೇನಾಗತ್ತೆ ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀವಿ. ಟೈಮ್ ಇವಾಗ 11 ಗಂಟೆ ಆಗಿದೆ. ಊರಿಂದ ಬಂದವರೆಲ್ಲ ಹೋದರು. ಕಾಕಾ, ಮಾಸಿ, ಸ್ವಾತಿಯವರು ಹೋದರು, ಮಮ್ಮಿನೂ ಹೋದರು. ನಾವು ಅಷ್ಟೇ ಉಳ್ಕೊಂಡಿದ್ವಿ. ನಾನು ಇವಾಗ ರೆಡಿಯಾಗಿದ್ದೀನಿ. ಬ್ಯಾಗ್ ತೊಗೊಂಡು ಇವಾಗ ಹೋಗಬೇಕು. ಇಷ್ಟು ದಿನ ಮಕ್ಕಳಿಗೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಇದೆ ಅಲ್ಲ, ಇವಾಗ 11:30 ಆಗಿದೆ. ಮಾಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಆಟಾಡಿಸ್ಕೊಂಡು ಅವರು ಆಮೇಲೆ ಮನೆಗೆ ಬರ್ತಾರೆ. ನಾವು ಅಲ್ಲಿಂದ ಡೈರೆಕ್ಟ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೊರಡ್ತೀವಿ. ಅಕ್ಕ ಕೆಳಗಂತ ಯಾರದು ಯಾರು ಹೋಗೋಣ, ಕೆಳಗೆ ಹೋಗಿ ನೋಡೋಣ. ಹಿಡಿಬೇಡ ಒಂದು ಸ್ವಲ್ಪ ಒಂದಂತ ನಾನು ಹೋಗೋಣ. ಇಲ್ಲ ನೋಡಿ ಅಮ್ಮ. ಮಾಲಿಗೆ ಬಂದ್ವಿ. ಆಮೇಲೆ ಇಲ್ಲೇ ಒಂದು ಸ್ವಲ್ಪ ಮೇಲ್ಗಡೆ ಬಟ್ಟೆ ನೋಡಬೇಕು ಅಂತ ಬಂದಿದ್ವಿ. ಇಲ್ಲಿ ಒಂದೇನಿದೆ ಅಂತ ಅಂದರೆ ಮಾಲಲ್ಲಿ ವೀಡಿಯೋಸ್ ಆಲ್ಮೋಸ್ಟ್ ಮಾಡ್ಕೊಳ್ಳಿಕ್ಕೆ ಕೊಡೋದಿಲ್ಲ. ಆದರೂ ನಾನು ಮುಂಚೆ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಮಕ್ಕಳಿಗೆ ಅದೇ ಡೈಲಿ ವೇರ್ ತೊಗೊಂಡ್ಲವಳು. ಅದಾದಮೇಲೆ ಪಿಜ್ಜಾ ಹಟ್ಟಿಗೆ ಬಂದಿದ್ವಿ. ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ. ನಮ್ಮ ಚಿಂಟು ಎಲ್ಲದರಲ್ಲೂ ಫಾಸ್ಟ್ ಇರ್ತಾನೆ, ಮುಂದ್ಗಡೆ ಹೋಗ್ತಾನೆ ಅವನು. ಇಲ್ಲಿ ಯಾವಾಗೂ ನಾವು ಟೇಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಇಲ್ಲೇ ಏನಾದರೂ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ಯಾವ ರೀತಿ ಇದೆ ಟೇಸ್ಟ್ ಮಾಡೋಣ ಅಂತ ಆರ್ಡ್ರೆಲ್ಲ ಕೊಟ್ಟು ಬಂದಿದ್ವಿ. ಫ್ರೆಂಚ್ ಫ್ರೈಸು ಮತ್ತು ಜ್ಯೂಸು, ಪಿಜ್ಜಾ ಇಷ್ಟ ತೊಗೊಂಡ್ವಿ. ಫ್ರೆಂಚ್ ಫ್ರೈಸ್ ಬಂದಿತ್ತು, ಜ್ಯೂಸ್ ಬಂದಿತ್ತು. ಪಿಜ್ಜಾ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಆಗುತ್ತಲ್ಲ, ಅಷ್ಟೊತ್ತಿನವರೆಗೂ ಮಕ್ಕಳಿಗೆ ಇರಲಿ ಅಂತ ಫ್ರೆಂಚ್ ಫ್ರೈಸ್ನ ಕೊಡಿಸಿದ್ವಿ. ಆಮೇಲೆ ಪಿಜ್ಜಾನು ಬಂತು. ಇವಾಗ ಪಿಜ್ಜಾ ಎಲ್ಲರೂ ಟೇಸ್ಟ್ ಮಾಡಬೇಕು. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಲ್ಲ. ಟೇಸ್ಟ್ ಮಾಡಿದ್ವಿ ನಾವು, ಚೆನ್ನಾಗಿತ್ತು. ಹೊರಗಡೆ ಇರುತ್ತಲ್ಲ ಅಷ್ಟೊಂದು ಆ ಥರ ಏನಿರಲಿಲ್ಲ, ಸ್ಪಾಂಜಾಗಿ ಪಿಜ್ಜಾ ಚೆನ್ನಾಗಿತ್ತು. ಏ ಚಿಂಟು ತಿನ್ನ, ಅಮ್ಮ ತಗೋ. ಪನ್ನೀರ್ ತಗೋ ನೀನು. ಬಿಸಿ ಐತಿ, ರೈಟಾಗತ್ತೆ ಮಾಡಿರ್ತಾರ ಅವ್ರು. ನೋಡ ಚಲೋ ಐತಿ ಟೇಸ್ಟ. ಚಲೋ ತಗೋತೀನಿ. ಚಿಂಟು ಲೋಡ್ ಮಾಡ್ಯಾರ. ಚಿಂಟು ತಿನ್ಬಾ, ಕರ್ಕೊಂಡು ಹೋಗ್ತೇವೆ. ತಗೊಂಡು ನೀವು ಮಂಡಲ್ಲ ಕರ್ಕೊಂಡು ಹೋಗ್ತೇವೋ, ತಿನ್ನ. ಲೋಡ್ ಐತಿ. ಗೇಮಿಗೆ ಮಾತ್ರ ಕರ್ಕೊಂಡು ಬೇಕಾದ್ರೆ ಹಂಗೆ ಉಪವಾಸ. ಮಶ್ರೂಮ್ ಮಂಚೂರಿಯನ್ ನಾ ತರಿಸಿದ್ವಿ. ಪನ್ನೀರ್ ಪರೋಟ ನೆನಪಾಗ್ತಲ್ಲ. ಟೇಸ್ಟ್ ಚೆನ್ನಾಗಿದೆ. ಪಂಜಾಬಿಯಲ್ಲಿ ಟ್ರೈ ಮಾಡೋಣ ಅಂತ. ಚಿಂಟು ಗೇಮ್ ಆಟಾಡಿಸ್ಲಿಲ್ಲ ಅಂತ ಸಿಟ್ಟು ಬಂದಿತ್ತು. ಅದಕ್ಕೆ ಏನೂ ತಿಂತಾ ಇರಲಿಲ್ಲ. ಆಮೇಲೆ ತಾನೇ ತಿಂದ. ಅಂದರೆ ಅವ್ರಿಗೂ ಮಕ್ಳಿಗೆ ಒಂದು ಸ್ವಲ್ಪ ಚೇಂಜ್ ಇರುತ್ತಲ್ಲ, ಡೈಲಿ ಟ್ಯೂಷನು, ಸ್ಕೂಲು ಅದೇ ಆಗಿಬಿಟ್ಟಿರುತ್ತೆ. ಮತ್ತು ಯಾವಾಗಾದರೂ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಬರಬೇಕು ಅವ್ರಿಗೂ. ಆಮೇಲೆ ಟೈಮ್ ಆಯ್ತು, ಎಲ್ಲರೂ ಕೆಳಗಡೆ ಬಂದ್ವಿ. ಅವರು ಹೊರಟರು. ಬಾಯ್ ನಿಂಗಿಲ್ಲ, ಬಾಯ್ ಮಾಡ. ಹಾಂ, ಮುಟ್ಟಿದ ಹಚ್ತೀನಿ. ಫುಲ್ ಸುಸ್ತಾಗಿಬಿಟ್ಟಿದೆ. ಇದು ಇವಾಗ ಜಸ್ಟ್ ಬಂದು ಮುಟ್ಟಿದ್ವಿ. ಟೈಮ್ 6 ಗಂಟೆ ಆಗಿದೆ. ಚಳಿ ಹತ್ತಾಯ್ತು. ಫುಲ್ ಬಿಸಿಲಿತ್ತು ಅಲ್ಲಿಂದ ಬರುವಾಗ. ಫುಲ್ ಆಮೇಲೆ ಬರ್ತಾ ಫುಲ್ ಚಳಿ ಆಗಿಬಿಡ್ತು. ಇವಾಗಂತೂ ಹಾಫ್ ಆನ್ ಅವರ್ ಅಂತೂ ಕೂತ್ಕೊಂಡು ನಡಕ್ತಾ ಇದ್ವಿ. ಸ್ಕೂಟಿ ಮೇಲೆ ಅಂತಂದರೆ ಫುಲ್ ಗಾಳಿ ಬರುತ್ತಲ್ಲ. ಇವಾಗ ಸ್ಕಾರ್ಫ್ನ ತೆಗೆದೆ
ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಮತ್ತೇನು ಹೇಳೋದು, ಫ್ರೆಶ್ ಅಪ್ಪು ಆಗಬೇಕು, ಡ್ರೆಸ್ ಏನು ಚೇಂಜ್ ಮಾಡೋಂಗಿಲ್ಲ. ಒಂದು ಬರ್ತಡೇ ಇದೆ, ಅದೊಂದು ಬರ್ತಡೇನ ಮುಗಿಸ್ಬೇಕು ಮನೆಯಲ್ಲಿ. ಅದೇ ಕೇಕ್ ಕಟ್ ಮಾಡಬೇಕು. ನಿಖಿಲ್ ಅವ್ರು ಮತ್ತೆ ನಂಗೆ ಬಿಟ್ಟು ಕೇಕ್ ತರೋಕ್ಕಂತ ಹೋಗಿದ್ದಾರೆ. ನೋಡೋಣ, ಅದನ್ನು ಒಂದು ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್, ಯಾಕಂದರೆ ಸಣ್ಣ ಮಕ್ಕಳು ಆಗ್ತಾರಲ್ಲ, ಅವ್ರಿಗೊಂದೇನೋ ಆಸೆ ಇರುತ್ತೆ ಮಾಡಬೇಕು ಅಂತ, ಅದಕ್ಕೆ ಮಾಡೋದು. ಸರಿ ಮಾಡಿ ಕೊಡ್ಲಿ ಬಗ್ಗ ನೀ ಬಗ್ಗ. ಹ್ಯಾಪಿ ಬರ್ತ್ಡೇ ಸಮೀಕ್ಷಾ. ಥ್ಯಾಂಕ್ ಯು ಅಂತ ಹೇಳ. ಥ್ಯಾಂಕ್ ಯು ಅಂತ ಹೇಳೋದಲ್ಲ, ಥ್ಯಾಂಕ್ ಯು ಮಾಡಬೇಕು. ಥ್ಯಾಂಕ್ ಯು ಜೋರ ಜೋರ. ನಮ್ಮ ಅಕ್ಕ ತಂಗಿ ಒಂದಿಬ್ಬರು ಮತ್ತು ಇಲ್ಲಿ ಮನೆಯಲ್ಲಿ ನಿಖಿಲ್ ಅವರು ಯಾವಾಗಿದ್ರೂ ನನ್ನ ವೀಡಿಯೋ ಕೆಡಿಸೇ ಬಿಡ್ತಾರೆ. ಎಷ್ಟು ಸಲ ಹೇಳ್ಕೊಟ್ರು ಅವ್ರಿಗೆ ಎದಕ್ಕೆ ಅರ್ಥ ಆಗ್ತಾಯಿಲ್ಲ ಗೊತ್ತಿಲ್ಲ. ಮತ್ತು ಅವ್ರದ್ದು ವೀಡಿಯೋ ಎಷ್ಟು ಚೆನ್ನಾಗಿ ಮಾಡಿರ್ತೀನಿ, ನನ್ನ ವೀಡಿಯೋ ಮಾಡುವಾಗ ಅಡ್ಡು ಮಾಡಂದರೆ ಉದ್ದು ಮಾಡ್ತಾರೆ, ಉದ್ದು ಮಾಡಂದರೆ ಅಡ್ಡು ಮಾಡ್ತಾರೆ. ಎಷ್ಟು ಸಲ ಹೇಳ್ಕೊಡೋದು ಇವರಿಗೆ. ಇನ್ನು ಯಾವ ಥರ ಇವ್ರಿಗೆ ಹೇಳ್ಕೊಡ್ಬೇಕು. ವೀಡಿಯೋ ಮಾಡೋಕ್ಕೆ ಬರೋಂಗಿಲ್ಲ ಗೈಸ್ ಇವ್ರಿಗೆ. ಇನ್ನೂ ಮಟ್ಟ 1 ವರ್ಷ ಆಯ್ತು ನಾನು ವೀಡಿಯೋ ಮಾಡ್ತಾಯಿದ್ದು. ಯಾವ ಥರ ವೀಡಿಯೋ ಮಾಡ್ತೀನಿ ಅನ್ನೋದು ಗೊತ್ತಾಗಂಗಿಲ್ಲ. ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಇವಾಗ ಸಿಗ್ತಾಯಿದ್ದೀನಿ ನಾನು ನಿಮಗೆ. ಟೈಮ್ 9 ಗಂಟೆ ಆಗಿದೆ. ಕೇಕ್ಸ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ನಿಖಿಲ್ ಅವ್ರು ಅವಾಗ ವಡಾಪಾವ್ ತಂದಿದ್ರು. ಲೈಟಾಗಿ ಸ್ನ್ಯಾಕ್ಸ್ನ ತಿಂದ್ಕೊಂಡು ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆದೆ. ಇವತ್ತು ಅದನ್ನು ತಿಂದಿದ್ವಲ್ಲ, ಏನಾದರೂ ಸ್ವಲ್ಪ ಲೈಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ. ಹಪ್ಪಳ ಕರಿಬೇಕು, ಉಪ್ಪಿನಕಾಯಿ ಇದೆ. ಮಧ್ಯಾಹ್ನ ನಮ್ಮ ಅತ್ತೆಯವ್ರು ಮಾಡ್ಕೊಂಡಿದ್ರಂತೆ, ಇವಾಗ ಬಿಸಿದು ನಾನೇ ಮಾಡಿದೆ. ಮತ್ತು ಸಂಜೆ ಬಿಸಿ ಬಿಸಿ ಬೇಕಲ್ಲ, ಚಳಿ ಒಂದಿದೆ ಇವಾಗ. ನೈಟ್ ಅಂದರೆ ಟ್ರಾವೆಲಿಂಗ್ ಮಾಡ್ಕೊಂಬಂದರೆ ಅಷ್ಟೊಂದು ಹೆವಿಯಾಗಿ ಏನು ಊಟ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಊರಿಂದ ಬಂದಿದ್ದು ಬ್ಯಾಗೆಲ್ಲ ಅನ್ಪ್ಯಾಕಿಂಗ್ ಮಾಡಬೇಕು. ಅದನ್ನೆಲ್ಲ ತೆಗೆದಿಟ್ಟು ಅದು ಯಾವ್ಯಾವ ಜಾಗಕ್ಕಿರುತ್ತೆ ಆ ಸಾಮಾನು ಆವಾಗಲೇ ಹೊಂದಿಸ್ಬಿಟ್ರೆ ಅದು ನಂಗೆ ಏನೋ ಬ್ಯಾಗ್ ಹಾಗೆ ಇಟ್ಟರೆ ಸಮಾಧಾನನೇ ಆಗೋದಿಲ್ಲ. ನೈಟ್ ಎಷ್ಟೊತ್ತಾದರೂ ಎಲ್ಲ ಕೆಲಸ ಮುಗಿಸಿ ಅದು 11 ಗಂಟೆ ಆದ್ರೂ ನಾನು ಬಂದಿದ್ದ ದಿನಾನೇ ಬ್ಯಾಗೆಲ್ಲ ಓಪನ್ ಮಾಡಿಬಿಟ್ಟು ಏನೇನು ಇಡಬೇಕು ಆ ಜಾಗಕ್ಕೆ ಇಟ್ಬಿಡ್ತೀನಿ. ಏನೇನು ಬಟ್ಟೆ ತೊಳಿಬೇಕು ಅದನ್ನೆಲ್ಲ ತೊಳೆಯೋಕ್ಕೆ ಸೈಡ್ ಇಟ್ಬಿಡ್ತೀನಿ. ಇಲ್ಲಾಂದರೆ ಆಗೋದಿಲ್ಲ. ಒಟ್ಟು ಬ್ಯಾಗ್ ಕ್ಲೀನ್ ಮಾಡಬೇಕು, ಆ ರೀತಿ ನಂದು. 9 ಗಂಟೆ ಆಗ್ತಾ ಬಂತು. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ನೋಡಿಬಿಟ್ಟು ಊಟ ಮಾಡಿ ಇವತ್ತು ಜಲ್ದಿ ಮಲಗಬೇಕು ಅನ್ನೋದಿದೆ. ನಾಳೆ ಮತ್ತೆ ಬೇಗ ಎದ್ಬಿಟ್ಟು ನಿಖಿಲ್ ಅವರು ಡ್ಯೂಟಿ ಹೋಗಬೇಕು. ಇವತ್ತಿನ ನನ್ನ ವೀಡಿಯೋ ಆ್ಯಡ್ ಮಾಡೋ ಸಮಯ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಮರಿದೇ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.